ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ ಶ್ರೀವೇದವ್ಯಾಸಾಯ ನಮಃ ಹರಿ ಓಂ ಸೃಷ್ಟಿಸ್ಥಿತ್ಯಪ್ಯೇಹ ನಿಯತಿರ್ಷಿತಮೋ ಬಂಧಮೋಕ್ಷಾಶ್ಚಯಸ್ಮಾತ್ ಅಸ್ಯ ಶ್ರೀಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ವಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾः ಸಮಸ್ತಾः सकलगुणनिधिः सर्वदोषव्यपेतः पूर्णानन्द अव्ययो यो गुरुरपि परमश्चिन्तयेतं महान्तं जन्माद्यस्य यतोऽन्वयादितरतश्चार्तेषु विघ्नस्वराट् तेने ब्रह्मरुधाय आदिकवये मुह्यन्ति यं सूरयः तेजो वारिमृदां यथा विनिमयो यत्र सर्गो मृषा धाम्ना स्वेन सदा निरस्तकुहकं सत्यं परं धीमहि यां यां परेषु हृदैव करोति लीलां तां तां करुत्तन तथैव रमापि देवी नैतावतः स परमः स तथा रमायाः दोषोऽणुरप्य न विचिन्त्य उरुः प्रभूयते बुद्धिर्बलं यशोधैर्यं निर्भयत्वं वरोगत अजाड्यं वाक्पटुत्वं च हनुमत्स्मरणात् भवेत् भवति यदनुभावादेडमुकोऽपि वाग्मी जडमतिरभिचिन्तर्जायते प्रज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च यस्य वा कामधेनुर्नः कामितार्थान् प्रयच्छति सेवेतं जययोगीन्द्रं कामवाणः चिदं सदा पूज्याय राघवेन्द्राय सत्यधर्मरताय च विदितां कल्पवृक्षाय नमतां कामधेनवे सत्याभिज्ञकराब्जोत्तान् पञ्चाशत्वर्षपूजकां सत्यप्रमोदतीर्थार्यान् नोमिन्नाय सुधारतां समाश्रयेत् गुरुं भक्त्या महाविश्वासपूर्वकं निक्षिपेत् सर्वभारांश्च गुरोः श्रीपादपङ्कजे ಶ್ರೀಗುರುಭ್ಯೋ ನಮಃ ಹರಿ ಓಂ. ವೇದವ್ಯಾಸದೇವರು ಭಾಗವತ ಮಹಿಮೆಯ 6 ಅಧ್ಯಾಯಗಳಲ್ಲಿ ಅನೇಕ ವಿಷಯಗಳನ್ನು ಪ್ರಸ್ತಾವನೆಯನ್ನು ಮಾಡಿದ್ದಾರೆ. ಶ್ರೇಷ್ಠವಾಗಿರುವಂತಹ ಭಾಗವತ ಗ್ರಂಥ ಸುಂದರವಾಗಿರುವಂತಹ ಗ್ರಂಥ. ಸಮಾಧಿ ಭಾಷೆಯಲ್ಲಿ ನಿರೂಪಣೆಯನ್ನು ಮಾಡಿದ್ದಾರೆ. ಬೃಹತಿ ಛಂದಸ್ಸಿನಿಂದ ಕೂಡಿರುವಂತಹ ಈ ಗ್ರಂಥ ಸಾಕ್ಷಾತ್ ನಾರದರು ಭಾಗವತ ಮಹಾತ್ಮೆಯಲ್ಲಿ ಬಂದಿದ್ದಾರೆ. ಭಕ್ತಿದೇವಿಯ ಸಂವಾದ ಮತ್ತು ನಾರದರ ಸಂವಾದದಲ್ಲಿ ಭಕ್ತಿದೇವಿಯ ಕಷ್ಟದ ನಿವೃತ್ತಿ ಪರಿಹಾರವಾಗಬೇಕು, ನಮ್ಮ ನಿಮ್ಮ ಎಲ್ಲರಿಗೂ ಕಷ್ಟದ ನಿವೃತ್ತಿ ಆಗಬೇಕು ಎಂಬುದಾಗಿ ನಾರದರ ಪ್ರಾರ್ಥನೆಯನ್ನು ಮಾಡಿದ್ದಾರೆ. ವೇದವ್ಯಾಸದೇವರು ಶ್ರೀಮದ್ ಭಾಗವತ ಗ್ರಂಥವನ್ನು ಪ್ರಾರಂಭವನ್ನು ಪ್ರಥಮ ಸ್ಕಂದದಲ್ಲಿ ನಾರದರ ಅಪೇಕ್ಷೆಯಂತೆ ನಿರೂಪಣೆಯನ್ನು ಮಾಡಿದ್ದಾರೆ. 18,000 ಶ್ಲೋಕಾತ್ಮಕವಾಗಿರುವಂಥ ಗ್ರಂಥ ಶ್ರೀಮದ್ ಭಾಗವತ. ಇದು ನಮಗೆ ಸೂಚನೆ ಏನು ಮಾಡುತ್ತದೆ ಅಂತಂದರೆ, ಮಹಾಭಾರತದಲ್ಲಿ ಹೇಳ್ತದೆ, ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ 18 ಅಧ್ಯಾಯ ಶ್ರೀಮದ್ ಭಗವದ್ಗೀತಾ ಉಪದೇಶವನ್ನು ಮಾಡಿದ. 18 ದಿವಸ ಯುದ್ಧ ಆಗಿದೆ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಇಂತಹ ಶ್ರೇಷ್ಠವಾಗಿರುವಂತಹ ಗ್ರಂಥ ಶ್ರೀಮದ್ ಭಾಗವತ. ಪುರಾಣಗಳ ರಾಜ ಎಂಬುದಾಗಿಯೇ ಪ್ರಸಿದ್ಧಿಯಾಗಿರುವಂತಹ ಗ್ರಂಥ ಶ್ರೀಮದ್ ಭಾಗವತ. ಇಂತಹ ಮಹಾರುದ್ರದೇವರು ಪಾರ್ವತೀದೇವಿಯನ್ನು ಅನೇಕ ವಿಷಯಗಳ ಮುಖಾಂತರವಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಮಹಾರುದ್ರದೇವರು ಮಹಾನುಭಾವರು. ಶುಕಾಚಾರ್ಯರೇ ಬಂದು ನಿರೂಪಣೆಯನ್ನು ಮಾಡಿದ್ದಾರೆ ಪರೀಕ್ಷಿತ್ ರಾಜನಿಗೆ. ಇಂತಹ ಶ್ರೇಷ್ಠವಾಗಿರುವಂತಹ ಗ್ರಂಥ. ವೇದವ್ಯಾಸದೇವರ ಪುತ್ರರಾಗಿ ಶುಕಾಚಾರ್ಯರು ಭಾಗವತದ ಅನೇಕ ವಿಷಯಗಳ ಮುಖಾಂತರವಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಪರೀಕ್ಷಿತ್ ರಾಜನಿಗೆ ಅಮುಕ್ತ ಸ್ಥಾನ ಹೊಂದಬೇಕು, ಬ್ರಹ್ಮರ್ಷಿಗಳು, ರಾಜರ್ಷಿಗಳು, ಋಷಿಗಳು, ಮುನಿಗಳು, ಜ್ಞಾನಿ ವರೇಣ್ಯರು ಇವರಿಗೆ ಸಾಧನೆಯಾಗಬೇಕು ಎಂಬುದಾಗಿ ಮನೋ ಅಭಿಮಾನಿ ಆದಂತಹ ರುದ್ರದೇವರು ತಿಳಿಸಿಕೊಟ್ಟಿದ್ದಾರೆ.
ಅಂತಹ 29ನೇ ಅಧ್ಯಾಯದ ಮುಖಾಂತರವಾಗಿ ಭಾಗವತ ಮಹಾತ್ಮೆಯೂ ಕೂಡ ಬಂದಿದೆ. ಪದ್ಮಪುರಾಣಾಂತರ್ಗತ ಭಾಗವತ ಮಹಿಮೆ, ಭಾಗವತ ಮಹಾತ್ಮೆ ಎಂಬುದಾಗಿ ನಿರೂಪಣೆಯನ್ನು ಮಾಡಿ ಅನೇಕ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟಂತಹ ಮಹಾನುಭಾವರು ಮಹಾರುದ್ರದೇವರು. ಅಹಂಕಾರಾತ್ಮಕೋ ರುದ್ರ ಎಂಬುದಾಗಿ ಶ್ರೀಮದಾಚಾರ್ಯರು ನಿರ್ಣಯವನ್ನು ಕೊಟ್ಟಿದ್ದಾರೆ. ಅಹಂಕಾರ ತತ್ವಾಭಿಮಾನಿ ದೇವತೆಗಳು, ಮನಸ್ಸಿನ ಅಭಿಮಾನಿ ದೇವತೆಗಳು ಮಹಾರುದ್ರದೇವರು. ಎಲ್ಲ ಜೀವರಾಶಿಗಳಿಗೆ ಮನಸ್ಸಿನ ಅರ್ಥವನ್ನು ತಿಳಿದುಕೊಂಡು ಅವರ ಯೋಗ್ಯತೆಗೆ ಸಾಧನೆಯನ್ನು ಮಾಡಿಸುವಂತಹ ಮಹಾನುಭಾವರು ರುದ್ರದೇವರು. ಅವರೇ ಶುಕಾಚಾರ್ಯರು. ಯಾರು ಜನ್ಮಾಂತರದ ಪುಣ್ಯ ಇತ್ತು ಅಂದರೆ ಶ್ರೀಮದ್ ಭಾಗವತ ಕಥಾಶ್ರವಣವನ್ನು ತಿಳಿದುಕೊಳ್ಳಬೇಕು ಎಂಬ ಇಚ್ಛೆ ಇದ್ದರೆ ಮಾತ್ರ ಅವರು ಸಾತ್ವಿಕೆಯವರು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಅಂತಹ ಸಾತ್ವಿಕರು, ರಾಜಸರು, ತಾಮಸರು. ಸಾತ್ವಿಕರು ಯಾವುದೇ ಕ್ಷೇತ್ರದಲ್ಲಾಗಿರಲಿ ಅವರು ಸಾಧನೆಯನ್ನು ಮಾಡಿಕೊಳ್ತಾರೆ. ಸಂಸಾರದಲ್ಲಿ ಇದ್ದೇವೆ, ಪರಿಹಾರ ಆಗಬೇಕು ಅಂದರೆ ಶುಕಾಚಾರ ಸ್ಮರಣೆಯನ್ನು ಮಾಡಿರಿ, ಶ್ರೀಮದ್ ಭಾಗವತ ಗ್ರಂಥ ಸ್ಮರಣೆಯನ್ನು ಮಾಡಿರಿ. ವೇದವ್ಯಾಸ ದೇವರು ನಿರೂಪಣೆಯನ್ನು ಮಾಡಿದ್ದಾರೆ. 30-31ನೇ ಅಧ್ಯಾಯಗಳಲ್ಲಿ ಅನೇಕ ವಿಷಯಗಳ ಮುಖಾಂತರವಾಗಿ ಪ್ರತಿಯೊಂದು ಸ್ಕಂದಗಳ ಫಲದ ಶ್ರುತಿಯನ್ನು ನಿರೂಪಣೆಯನ್ನು ಮಾಡಿದ್ದಾರೆ. ಅಂತಹ ಮಹಾರುದ್ರದೇವರು ಪಾರ್ವತಿಯನ್ನು ಕುರಿತು ತಿಳಿಸಿಕೊಟ್ಟಿದ್ದಾರೆ. ಪ್ರತಿಯೊಂದು ಸ್ಕಂದಗಳಲ್ಲೂ ಕೂಡ ಅನೇಕ ಫಲಗಳು ಸಿಗಬೇಕು ಎಂಬುದಾಗಿ ನಿರೂಪಣೆಯನ್ನು ಮಾಡಿ ಮಹಾರುದ್ರದೇವರು ಹೇಳ್ತಾರೆ, ಜನ್ಮಕೋಟಿ ಕೃತಂ ಪಾಪಂ, ಜನ್ಮಾಂತರದ ಕೋಟಿ ಪಾಪಗಳನ್ನು ಕಳೆಯುವಂತಹ ಗ್ರಂಥ ಶ್ರೀಮದ್ ಭಾಗವತ. ಸಾಕ್ಷಾತ್ ವೇದವ್ಯಾಸ ದೇವರೇ ನನಗೆ ಮುಖದ ಅಮೃತವನ್ನು ತಿಳಿಸಿಕೊಟ್ಟಿದ್ದಾರೆ. ಮುಖೋದ್ಗತವಾಗಿ ನನಗೆ ತಿಳಿಸಿಕೊಟ್ಟು ಅಂತಹ ಮಹಾನುಭಾವರು ವೇದಗಳ ಅಭಿಮಾನಿಯಾಗಿ ನನ್ನ ನಿಯಾಮಕವನ್ನಾಗಿ ಮಾಡಿದ್ದಾರೆ. ನಿಯಾಮಕರಾಗಿ ಅದ್ಭುತವಾಗಿ ನಿರ್ವಹಿಸುವಂತಹ ಶಕ್ತಿ ನನ್ನಲ್ಲಿ ಕೊಟ್ಟಿದ್ದಾರೆ ಅಂತ ಈ ರೀತಿಯಾಗಿ ತಿಳಿಸಿ ಮಹಾರುದ್ರದೇವರು ಅದ್ಭುತವಾಗಿರುವಂತಹ ಈ ಭಾಗವತ ಮಹಾತ್ಮೆಯನ್ನು ಪಾರ್ವತೀ ದೇವಿಗೆ ತಿಳಿಸಿ ನಂತರ ಅವರು ಹೇಳ್ತಾರೆ, ಶುಕಾಚಾರ್ಯರ ಅವತಾರವನ್ನು ಮಾಡಿ, ವೇದವ್ಯಾಸ ದೇವರ ಪುತ್ರರಾಗಿ ಅವತಾರವನ್ನು ಮಾಡಿ ಶ್ರೀಮದ್ ಭಾಗವತ ಉಪದೇಶವನ್ನು ಮಾಡಬೇಕು ಎಂಬುದಾಗಿ ವೇದವ್ಯಾಸರ ಆಜ್ಞೆಯಂತೆ ಎಲ್ಲ ಶುದ್ಧ ಭಾಗವತದ ಆಚರಣೆಯನ್ನು ಮಾಡ್ತಾ ಇದ್ದಾರೆ ಎಂಬುದಾಗಿ ತಿಳಿಸಿ ಭಕ್ತಿದೇವಿಗೆ ಬಹಳ ಸಂತೋಷವಾಯಿತು. ನಾರದರ ಪ್ರಯತ್ನವೂ ಕೂಡ ಅದ್ಭುತವಾದದ್ದು. ಭಕ್ತಿದೇವಿಯ ಈ ಕಷ್ಟದ ನಿವೃತ್ತಿ, ಕಲಿಯುಗದಲ್ಲಿ ಘೋರವಾಗಿರುವಂತಹ ಕಲಿಯುಗ, ಆ ಕಲಿಯುಗದಲ್ಲಿ ಸಾಧನೆಯನ್ನು ಮಾಡಬೇಕು ಅಂದರೆ ಭಕ್ತಿದೇವಿಯ ಮುಖಾಂತರವಾಗಿ ಮಾಡಬೇಕು ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ಶ್ರೀಮದ್ ಭಾಗವತ ಮಹಾಗ್ರಂಥ, ಅಂತಹ ಮಹಾಗ್ರಂಥ ಕೋಟಿ ಕೋಟಿ ಜನ್ಮಗಳ ಪುಣ್ಯದಿಂದ ಭಾಗವತದ ಶ್ರವಣ ಆಗ್ತದೆ. ಅಂತಹ ಯಾವುದೇ ಗ್ರಂಥ ಸುಮ್ಮನೆ ಅಧ್ಯಯನ ಮಾಡೋದಿಲ್ಲ, ಬರೀ ತಿಳುವಳಿಕೆ ಆಗೋದಿಲ್ಲ, ಅದನ್ನು ಅರ್ಥಾನುಸಂಧಾನವಾಗಿ ತಿಳಿದುಕೊಳ್ಳಬೇಕು. ಅಂತಹ ಶ್ರೇಷ್ಠವಾಗಿರುವಂತಹ ಶ್ರೀಮದ್ ಭಾಗವತದ ಚರಿತಾಮೃತ, ಹೆಸರೇ ನೋಡ್ರಿ, ಪಿಬತ ಭಾಗವತ ಅಂತ. ಈ ರಸಸ್ವಾದವನ್ನು ಯಾರು ಸ್ವೀಕಾರವನ್ನು ಮಾಡ್ತಾರೆ, ಅರ್ಥಾತ್ ಶ್ರವಣವನ್ನು ಮಾಡ್ತಾರೆ ಶ್ರೀಮದ್ ಭಾಗವತ, ಅವರಿಗೆ ಯಾವುದೇ ಥರದ ಆಪತ್ತುಗಳು ಬರುವುದಿಲ್ಲ ಎಂಬುದಾಗಿ ಶ್ರೀಮದ್ ಭಾಗವತ ಮಹಿಮೆಯಲ್ಲಿ ವೇದವ್ಯಾಸ ದೇವರು ತಿಳಿಸಿದ್ದಾರೆ. ಅಂಥ ಶ್ರೇಷ್ಠವಾಗಿರುವಂತಹ ಪರಮಾತ್ಮನ ಮಹಿಮೆಗಳು ಅನಂತ ಅಪಾರವಾಗಿವೆ. ಅನಂತ ಅಪಾರ ಆಗಿರುವುದರಿಂದಾಗಿ ಇಲ್ಲಿ ಅಭಿಮಾನಿಯಾದಂತಹ ರುದ್ರದೇವರು ವಿವರಣೆಯನ್ನು ಮಾಡಿದ್ದಾರೆ. ಭಕ್ತಿದೇವಿಯ ಕಷ್ಟ ಅಷ್ಟೇ ಅಲ್ಲ, ಅದು ನಿಮಿತ್ತ ಮಾತ್ರ. ನಮಗೆ ಈ ಜಗತ್ತಿನ ಕಲಿಯುಗದಲ್ಲಿ ಭಕ್ತಿಯನ್ನು ಕುರಿತು ನಾವು ಆಚರಣೆಯನ್ನು ಮಾಡಬೇಕು. ಭಕ್ತಿ ಎನ್ನುವ ಶಬ್ದಕ್ಕೆ ಸ್ನೇಹ, ಮಹಾತ್ಮ, ಜ್ಞಾನ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ವೈರಾಗ್ಯವನ್ನು ಮಾಡಬೇಕು, ವೈರಾಗ್ಯದಿಂದ ಭಕ್ತಿಯ ದೃಢತೆ ಬರ್ತದೆ, ಭಕ್ತಿಯ ದೃಢತೆಯಿಂದ ಉಪಾಸನೆಯನ್ನು ಮಾಡಬೇಕು. ಉಪಾಸನೆಯು ಎರಡು ವಿಧವಾಗಿದೆ. ಒಂದು ಯೋಗದ ಮುಖಾಂತರವಾಗಿ ನಾವು ಪ್ರಾಣಾಯಾಮವನ್ನು ಮಾಡ್ತೀವಲ್ಲ ಬೆಳಗ್ಗೆ ಎದ್ದ ತಕ್ಷಣವೇ, ಅದು ಯೋಗದಿಂದ ಮಾಡುವಂಥದ್ದು. ಯೋಗ ಪ್ರವರ್ತಕರು ದತ್ತಾತ್ರೇಯ ಎಂಬುದಾಗಿ ಹೇಳ್ತಾರೆ. ದತ್ತಾತ್ರೇಯ ಪರಮಾತ್ಮನೇ ಅವತಾರವನ್ನು ಮಾಡಿ ಯೋಗ ಪ್ರವರ್ತನ ಮಾಡಿದ್ದಾನೆ. ಅಂತಹ ಪರಂಪರಾಗತವಾಗಿ ಬಂದಿದೆ. ಇನ್ನು ಶಾಸ್ತ್ರಾಧ್ಯಯನವನ್ನು ಮಾಡುವುದೇ ಅದ್ಭುತವಾದದ್ದು. ಹಗಲು ರಾತ್ರಿ ಈ
ಬ್ರಹ್ಮನ ಜಿಜ್ಞಾಸೆ ಪರಮಾತ್ಮನ ಜಿಜ್ಞಾಸೆ ಮಾಡಿದರೆ ಅಷ್ಟು ಸಂತೋಷ ಮತ್ತೆಲ್ಲೂ ಸಿಗುವುದಿಲ್ಲ ಎಂಬುದಾಗಿ ನಿರೂಪಣೆಯನ್ನು ಮಾಡಿದ್ದಾರೆ. ಶ್ರೇಷ್ಠವಾಗಿರುವಂತಹ ಶ್ರೀಮದ್ ಭಾಗವತ ಅಂತಹ ಶ್ರೀಮದ್ ಭಾಗವತ ಬರೀ ಓದಿದ್ರಲ್ಲ, ಪಠಣೆ ಮಾಡುವುದಲ್ಲ, ಕಿಂತು ಅರ್ಥಗಳನ್ನು ತಿಳಿದುಕೊಳ್ಬೇಕು. ಗಾಯತ್ರಿ ಮಂತ್ರದ ಭಾಷ್ಯರೂಪವಾಗಿದೆ ಈ ಗ್ರಂಥ. ಮಹಾಭಾರತ ಗ್ರಂಥಕ್ಕೆ ನಿರ್ಣಯ ಆಗಿರುವಂತಹ ಗ್ರಂಥ, ಬ್ರಹ್ಮಸೂತ್ರಗಳನ್ನು ರಚನೆಯನ್ನು ಮಾಡಿರುವಂತಹ ಗ್ರಂಥ ಈ ಶ್ರೀಮದ್ ಭಾಗವತ. ಬ್ರಹ್ಮಸೂತ್ರಾಣಿ ಎಂಬುದಾಗಿ ತಿಳಿಸಿಕೊಟ್ಟಿದ್ದಾರೆ. ವೇದಗಳ ವಿಭಾಗವನ್ನು ಕೂಡ ಮಾಡಿದಂತಹ ಗ್ರಂಥ ಎಂಬುದಾಗಿ ತಿಳಿಸಿಕೊಡ್ತಾರೆ. ವೇದಗಳು ಅಪಾರ, ಅನಂತ, ಅವನ್ನು ತಿಳ್ಕೊಳ್ಳೋಕ್ಕೆ ನಮಗೆ ಯೋಗ್ಯತೆ ಇಲ್ಲ. ಆದರೆ ಆ ಯೋಗ್ಯತೆ ಬರಬೇಕು ಅಂತಂದರೆ ಶ್ರೀಮದ್ ಭಾಗವತ ಶ್ರವಣವನ್ನು ಮಾಡಿದರೆ ಮಾತ್ರ ಈ ಫಲ ಸಿಗ್ತದೆ ಅಂತ ಈ ರೀತಿಯಾಗಿ ಹೇಳ್ತಾರೆ. ಅಂತಹ ಶ್ರೇಷ್ಠವಾಗಿರುವಂತಹ ಶ್ರೀಮದ್ ಭಾಗವತ ಕಥಾಮೃತ ನಮಗೂ ನಿಮಗೂ ಎಲ್ಲರಿಗೂ ಒಳ್ಳೆಯದಾಗಲಿ, ಜಗತ್ತಿಗೆ ರಕ್ಷಣೆಯಾಗಲಿ ಎಂಬುದಾಗಿ ತಿಳಿಸ್ತಾ ನಾಳೆ ದಿವಸ ಹೇಳೋಣ ಅಂತ ಶ್ರೀಕೃಷ್ಣಾರ್ಪಣಮಸ್ತು.